ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಶಾಂಭವಿ ವ್ಲಾಗ್ಸ್. ನಾನು ಇವತ್ತೊಂದು ಮತ್ತೆ ಹೊಸ ರೆಸಿಪಿ ಜೊತೆಗೆ ಬಂದಿದ್ದೀನಿ. ನೋಡಿ, ಬದನೆಕಾಯಿ ಎಣ್ಣೆಗಾಯಿ ಇದರ ಹೆಸರು. ಇಲ್ಲೇ ನಮ್ಮ ಹಿತ್ತಲಲ್ಲೇ ಇದು ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಬದನೆಕಾಯಿ ಬಿಟ್ಟಿತ್ತು. ಅದನ್ನು ನಾನು ಕಿತ್ಕೊಂಬಂದ್ಬಿಟ್ಟು ನಿಮಗೆ ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇಲ್ಲೇ ನಮ್ಮನೆ ಹಿತ್ತಲಲ್ಲಿ ಈ ಬದನೆಕಾಯಿಗಳು ತುಂಬಾ ಫ್ರೆಶ್ ಆಗಿ ಬಿಟ್ಟಿದ್ವು. ಅವನ್ನ ಕಿತ್ಕೊಂಬಂದ್ಬಿಟ್ಟು ನಾನು ನಿಮಗೆ ಪಲ್ಯವನ್ನು ಮಾಡಿ ತೋರಿಸ್ತೀನಿ. ಫ್ರೆಶ್ ಆಗಿ ನಾನು ಇವನ್ನ ಕಿತ್ಕೊಂಬಂದ್ಬಿಟ್ಟು ಇವತ್ತು ನಿಮಗೆ ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ರೆಸಿಪಿ, ನೀವು ಕೂಡ ಮಾಡ್ಕೋಬೋದು. ರೊಟ್ಟಿ ಜೊತೆ, ಚಪಾತಿ ಜೊತೆ ಈ ರೆಸಿಪಿಯನ್ನು ನೀವು ಮಾಡ್ಕೊಂಡು ತಿನ್ಬೋದು. ತುಂಬಾ ಫ್ರೆಶ್ ಆಗಿ ತುಂಬಾ ಚೆನ್ನಾಗಿ ಬೆಳೆದಿತ್ತು ಇದು ಬದನೆಕಾಯಿ. ಈ ಗಿಡದಲ್ಲಿ ಒಂದು 8-10 ಬದನೆಕಾಯಿಗಳು ನನಗೆ ಸಿಕ್ಕಿದ್ವು. ನೋಡಿ, ಫ್ರೆಶ್ ಆಗಿ ಕಿತ್ಕೊಂಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ ಬದನೆಕಾಯಿಗಳು. ಇದರಿಂದ ನಾವಿವತ್ತು ಪಲ್ಯವನ್ನು ಮಾಡಿ ನೋಡೋಣ. ಅದಕ್ಕೆ ಬೇಕಾಗ್ತಕ್ಕಂಥ ಸಾಮಗ್ರಿಗಳು, ಇಲ್ಲಿ ನಾನು ಶೇಂಗಾವನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಗುರಾಳ್ ಪುಡಿ ಮತ್ತು ಒಂದು ಸ್ವಲ್ಪ ಖಾರದ ಪುಡಿ, ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೀನಿ, ಮತ್ತು ಒಗ್ಗರಣೆಗೆ ಕರಿಬೇವು, ಕೊತ್ತಂಬರಿ. ನೆಕ್ಸ್ಟ್ ನೋಡಿ, ಈ ಥರ ನಾನು 4 ಭಾಗವಾಗಿ ಸೀಳ್ಕೊಂಡು ಇಟ್ಕೊಂಡಿದ್ದೀನಿ ಬದನೆಕಾಯನ್ನು. ನಾವಿಲ್ಲೊಂದು ಸ್ಟಫಿಂಗನ್ನು ರೆಡಿ ಮಾಡೋಣ. ಚಮಚೆಯಷ್ಟು ಶೇಂಗಾ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಶೇಂಗಾವನ್ನು ಹುರಿದ್ಬಿಟ್ಟು ಅದನ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಗುರಾಳನ್ನು ಕೂಡ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು 2.5 ಸ್ಪೂನಷ್ಟು ಹಾಕ್ತಿದ್ದೀನಿ. ನೀವು ಗುರಾಳಿಲ್ಲ ಅಂದರೆ ಎಳ್ಳು ಕೂಡ ಯೂಸ್ ಮಾಡ್ಬೋದು. ಹಾಗೆ ಒಂದು ಸ್ಪೂನಷ್ಟು ಬ್ಯಾಡಗಿ ಮೆಣಸಿಕಾಯಿಂದ ಮಾಡಿದ ಖಾರ ಪುಡಿ, ಹಾಗೆ ಜಜ್ಜಿಟ್ಟಿರ್ತಕ್ಕಂಥ ಬೆಳ್ಳುಳ್ಳಿಯನ್ನು ಕೂಡ ನಾನಿಲ್ಲಿ ಹಾಕೋತಿದ್ದೀನಿ, ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಕಲ್ಲುಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಬೆಲ್ಲವನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಬೆಲ್ಲದ ಪೌಡ್ರು. ಹಾಗೆ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ. ಹುಣಸೆ ಹಣ್ಣಿನ ರಸವನ್ನು ಹಾಕ್ತಾ ನಾವು ಈ ಸ್ಟಫಿಂಗನ್ನು ನೀರು ಹಾಕಿ ಕಲಿಸ್ಬಾರ್ದು. ಈ ಸ್ಟಫಿಂಗನ್ನು ಹುಣಸೆ ಹಣ್ಣಿನ ರಸದಲ್ಲೇ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೋಬೇಕು. ನೋಡಿ, ಇವಾಗ ಬದನೆಕಾಯಿಗೆ ಸ್ಟಫಿಂಗ್ ರೆಡಿ ಆಯಿತು. ಈ ಥರ ನಾವು ಸ್ಟಫಿಂಗನ್ನು ಅದಕ್ಕೆ ತುಂಬಬೇಕಾಗುತ್ತೆ. ಈ ಥರ ಮಿಶ್ರಣವನ್ನು ತುಂಬಿಕೊಳ್ಳಿ. ಎಲ್ಲ ಬದನೆಕಾಯಿಗಳನ್ನು ಕೂಡ ಇದೇ ರೀತಿಯಾಗಿ ತುಂಬಿಕೊಂಡು ನಾನೊಂದಿಲ್ಲಿ ಕುಕ್ಕರ್ಗೆ ಈ ಎಲ್ಲ ಬದನೆಕಾಯಿಗಳನ್ನು ಹಾಕೋತಾ ಇದ್ದೀನಿ. ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇದಕ್ಕೆ ಒಂದೇ ಒಂದು ವಿಸಿಲ್, ಸ್ವಲ್ಪ ನೀರು ಹಾಕಿ, ಸ್ವಲ್ಪ ನೀರು ಜಾಸ್ತಿ ಆಗಬಾರ್ದು, ಸ್ವಲ್ಪ ನೀರು ಹಾಕಿ ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿಬಿಟ್ಟು ನಾನು ಒಂದೇ ಒಂದು ವಿಸಿಲನ್ನು ತೊಗೋತಾ ಇದ್ದೀನಿ. ಇದು ಬದನೆಕಾಯಿ ತುಂಬ ಎಳೆಯಾಗಿರೋದ್ರಿಂದ ಈ ತರಕಾರಿ ಬಹಳ ಬೇಗ ಬೆಂದು ಹೋಗುತ್ತೆ. ಅದಕ್ಕೋಸ್ಕರ ನಾವು ಒಂದೇ ಒಂದು ವಿಸಿಲನ್ನು ತೊಗೋಬೇಕು. ಇಲ್ಲಿ ಸ್ವಲ್ಪ ಸ್ಟಫಿಂಗ್ ಉಳಿದಿತ್ತು, ಅದನ್ನು ಹಾಗೆ ಸೈಡ್ ಇಟ್ಕೊಳ್ಳಿ. ಹಾಗೆ ನಾವು ಇಲ್ಲಿ ಸ್ಟವ್ ಮೇಲೆ ಒಂದು 2 ಸ್ಪೂನು ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಮತ್ತು ಸಣ್ಣದಾಗಿ ಇಟ್ಟಿದ್ದಂಥ ಈರುಳ್ಳಿ ಎಲ್ಲವನ್ನು ಹಾಕಿಬಿಟ್ಟು ನಾವೀಗ ಒಗ್ಗರಣೆಯನ್ನು ರೆಡಿ ಮಾಡ್ಕೋಬೇಕು. ಅದು ನೀಟಾಗಿ ಬೆಂದ ನಂತರ ಅದಕ್ಕೆ ಸ್ವಲ್ಪ ಸ್ಟಫಿಂಗ್ ಉಳಿದಿತ್ತಲ್ಲ, ಅದನ್ನು ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ಬಿಟ್ಟು ಅದನ್ನು ಫಸ್ಟ್ ಇದಕ್ಕೆ ಹಾಕಿ ಕುದಿಸ್ಕೋಬೇಕು ಚೆನ್ನಾಗಿ. ನೋಡಿ, ಅದು ಚೆನ್ನಾಗಿ ಕುದ್ದ ನಂತರ ಇಲ್ಲಿ ನಾವು ವಿಸಿಲ್ ತೊಗೊಂಡಿದ್ವಲ್ಲ, ಬದನೆಕಾಯಿ ಚೆನ್ನಾಗಿ ಬೆಂದಿದೆ. ಒಂದೇ ವಿಸಿಲ್ಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಬದನೆಕಾಯಿ. ಎಲ್ಲ ಬದನೆಕಾಯಿಗಳನ್ನು ಈ ಪಲ್ಯದೊಳಗಡೆ ಹಾಕಿ, ಈ ಒಗ್ಗರಣೆ ಒಳಗಡೆ ಹಾಕಬೇಕು. ಹಾಕಿಬಿಟ್ಟು ಸ್ವಲ್ಪ ಅಂದರೆ ಸ್ವಲ್ಪ 1-2 ನಿಮಿಷಗಳ ಕಾಲ ಇದನ್ನ ಹಾಗೆ ಬಾಯಿ ಮುಚ್ಚಿ ಬಿಟ್ಬಿಡಿ, ಮುಚ್ಚಳವನ್ನು ಮುಚ್ಚಿ. ನಂತರ ಓಪನ್ ಮಾಡಿ ನೋಡಿ ಎಷ್ಟು
ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ನೀಟಾಗಿ ಪಲ್ಯ ಬಂದಿದೆ ಅಂತ. ಹೀಗೆ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ನಾವು ಪದೇ ಪದೇ ಅದನ್ನು ಕೈ ಆಡಿಸ್ಬಾರ್ದು, ಬದನೇಕಾಯಿ ಒಡೆದು ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬದನೇಕಾಯಿ ಪಲ್ಯ ಬಂದಿದೆ ಅಂತ. ನೀವು ಕೂಡ ಹೀಗೆ ಫ್ರೆಶ್ ಆಗಿ ರುಚಿಯಾಗಿ ಪಲ್ಯವನ್ನು ಮಾಡ್ಕೊತೀನಿ. ನಾನು ಪಲ್ಯ ಮಾಡಿದ ವಿಧಾನ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ವಿಡಿಯೋವನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಬದನೇಕಾಯಿ ಪಲ್ಯ ಬಿಸಿ ರೊಟ್ಟಿ ಜೊತೆಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ರೊಟ್ಟಿಗಿಂತ ನಾವು ಕಟ್ಟಕಲ್ ರೊಟ್ಟಿ ಅಂತೀವಲ್ಲ, ತೆಳ್ಳ ರೊಟ್ಟಿ, ಅದ್ರ ಜೊತೆ ಅಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ ಬದನೇಕಾಯಿ ಪಲ್ಯ. ನೋಡಿ ಬದನೇಕಾಯಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಮುಟ್ಟಿದ್ರೂ ಕೂಡ ಮುರಿದೋಗ್ಬಿಡುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.